ಬಿಜೆಪಿಯವರು 25 ಇಯರ್ಸ್ ಬ್ಯಾಕ್ ಆಗಿದೆ ಕರ್ನಾಟಕ ಫೈನಾನ್ಷಿಯಲ್ ಆಗಲಿ ಇಲ್ಲ ಅಲ್ಲ, ಅವ್ರು ಬ್ಯಾಕ್ ಮಾಡಿದ್ದನ್ನೆಲ್ಲ ನಾವು ಫಾರ್ವರ್ಡ್ ಮಾಡಿದ್ವಿ. ಅದು ಇಲ್ಲ ಅಂತ ಅಲ್ಲ, ಅವ್ರು ಏನು ಮಾಡಿದ್ರು, ಇಲ್ಲಿವರೆಗೂ ಒಂದು ಮನೆ ಕೊಟ್ಟಿಲ್ಲ. 15 ಲಕ್ಷ ಮನೆ ಕೊಟ್ಟರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2013ರಿಂದ 18. ನೀವೊಂದು ಪ್ರಶ್ನೆ ಕೇಳಿ ಅವ್ರನ್ನ, ತಮ್ಮ ಅಧಿಕಾರಾವಧಿಯಲ್ಲಿ ಎಷ್ಟು ಮನೆಗಳು ಕೊಟ್ಟಿರಿ ಅಂತ ಕೇಳಿ. ಈಗ ತಿರುಗಿ ನಾವು 4-5 ಲಕ್ಷ ಮನೆ ಕೊಡ್ತಾಯಿದ್ದೀವಿ. ನಾವು ಬಡವರ ಪರ, ಕಾಂಗ್ರೆಸ್ ಪಕ್ಷ ಬಡವರ ಪರ, ರೈತರ ಪರ, ಎಲ್ಲ ಜನರ ಸರ್ವತೋಮುಖ ಅಭಿವೃದ್ಧಿ ಕಡೆ ಗಮನ ಕೊಡ್ತೀವಿ, ಯಾರನ್ನು ಕೈ ಬಿಡೋದಿಲ್ಲ. ಸರ್, ಹೊರದೇಶಕ್ಕೆ ನೀವು ಹೋಗ್ತಾ ಇದ್ದೀರಿ ಸರ್ ಟ್ರಿಪ್? ಹೊರದೇಶಕ್ಕೆ ಯಾರು ಹೋಗ್ತಾ ಇಲ್ಲ, ಶಾಸಕರು ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೊರದೇಶಕ್ಕೆ ಹೋಗೋದು ವೈಯಕ್ತಿಕವಾಗಿ ಬಿಡುವಿದ್ದಾಗ ಹೋಗ್ತಾರೆ. ಅದಕ್ಕೆ ಸಂಬಂಧ ಇದೆ. ಬಿಡುವಿರೋರು ಹೋಗ್ತಾರೆ, ಏನೋ ಕಾರ್ಯಕ್ರಮಗಳಿರ್ತಾವೆ ಹೋಗ್ತಾರೆ. ಅದಕ್ಕೆಲ್ಲನೂ ಅದಕ್ಕೊಂದು ಕಲರ್ ಕಟ್ಟೋ ಕೆಲಸ ಇಲ್ಲ. ಸರ್, ತಾವೇನಾದರೂ ಹೈಕಮಾಂಡ್ಗೆ ಸಲಹೆ ಕೊಟ್ಟಿದ್ದೀರಾ ಸರ್? ಇದು ರಿಗಾರ್ಡಿಂಗ್ ದಿ ಚೇಂಜ್ ಆಫ್ ದಿ ಗಾರ್ಡ್ ಬಗ್ಗೆ ಏನಾದರೂ ಸ್ವಲ್ಪ ಬೇಗ ತೀರ್ಮಾನ ಮಾಡಿ. ಚೇಂಜ್ ಆಫ್ ಗಾರ್ಡ್ ಬಗ್ಗೆ ನಾನೇನು ಹೇಳಿಲ್ಲ ಸರ್. ಈ ವಿಷಯವನ್ನು ಫೈಸಲು ಮಾಡಿ ಅಂತ ಹೇಳಿದ್ದೀನಿ. ತಾವು ಯಾರು ಸರ್ ಹೇಳಿರೋದು? ತಾವು ಹಿರಿಯರಿದ್ದೀರಾ, CWC ಮೆಂಬರ್ ಇದ್ದಿದ್ದೀರಾ, ಯು ನೋ ವಾಟ್ ಈಸ್ ದಿ ಪೋಸ್ಟ್ ಅಂಡ್ ಪಿಲ್ಲರ್ ಆಫ್ ಕಾಂಗ್ರೆಸ್. ನಮ್ಮ ಉಸ್ತುವಾರಿ ಸುರ್ಜೇವಾಲಾ ಅವರಿದ್ದಾರೆ, ಅವರಿಗೆ ಗಮನಕ್ಕೆ ತಂದಿದ್ದೇನೆ. ಇದು ಆದಷ್ಟು ಬೇಗ ಫೈಸಲು ಮಾಡಬೇಕು ಅಂತ ಹೇಳಿದ್ದೇನೆ. ಸರ್, ಬಿಜೆಪಿಯವರು ಫಿನಾನ್ಷಿಯಲಿ ವೀಕ್ ಇದೆ ಸ್ಟೇಟ್ ಅಂತ, ಜೊತೆಗೆ 7,000 ಕೋಟಿ ಬಾಕಿ ಇದೆ. ಇಲ್ಲ, ಅವ್ರು ಮಾಡಿ ಹೋಗಿದ್ದು ಬಾಕಿ. ಯಾರು ಬಾಕಿ ಮಾಡಿದ್ದು? ಸ್ಟೇಟ್ ದುಡ್ಡೇ ಇಲ್ದಿರ. ನೋಡಿ, ನಮ್ಮ ಬಸವರಾಜ ಬೊಮ್ಮಾಯಿಯವರು ನಮಗೆ ಭಾಳ ಒಳ್ಳೆ ಆಪ್ತರು, ಸಜ್ಜನರಿದ್ದಾರೆ. ದುಡ್ಡಿಲ್ದೇ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಆ ದುಡ್ಡು ತೀರಿಸ್ತಾ ಇದ್ದೀವಿ ಹೇಳಿ ಅವ್ರಿಗೆ. ಇವತ್ತು ಆಲ್ಮಟ್ಟಿ ಅಲ್ಲಿ ಸುಮಾರು ಲಕ್ಷಾಂತರ ಎಕರೆ ಮುಳುಗ್ತಾ ಇದೆ. ಅದಕ್ಕೆ ರೈತರಿಗೆ 30ರಿಂದ 40 ಲಕ್ಷ ಒಂದು ಎಕರೆಗೆ ಕೊಡ್ತಾ ಇದ್ದೀವಿ. 75,000 ಕೋಟಿ ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ದುಡ್ಡಿಲ್ದ್ರೆ ಕೊಡೋಕ್ಕಾಗುತ್ತೆ? ದುಡ್ಡಿಲ್ದ್ರೆ ಕೊಡೋಕ್ಕಾಗುತ್ತೆ ಹೇಳಿ ನೀವೇ. ಅದೆಲ್ಲ ವ್ಯವಸ್ಥೆ ಮಾಡಿದ್ವಿ. 50,000 ಕೋಟಿ ನಾವು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ. ಇದೆಲ್ಲ ವ್ಯವಸ್ಥೆ ಇದೆ. ಇಲ್ಲ, ಸಾಲ ಕಾನೂನಿದೆ. ಕಾನೂನು ಎಲ್ಲಿ ಮೀರಿ ಮಾನ್ಯ ಮುಖ್ಯಮಂತ್ರಿಗೆ ಹೋಗೇ ಇಲ್ಲ. ಅದು 3% ಅಂತೇಳಿ ಇದೆ. ಅದಕ್ಕಿಂತ ಮೇರಿಲ್ಲ. ಬಹುತೇಕ ಇಡೀ ನೀವು ಭಾರತ ದೇಶದಲ್ಲಿ ತಗೊಂಬನ್ನಿ, ಆ ರೀತಿ ಅನುಭವ ಆ ಫೈನಾನ್ಸನ್ನು ವ್ಯವಸ್ಥೆ ಮಾಡೋದರಲ್ಲಿ ಮೊಟ್ಟ ಮೊದಲಿದ್ದಾರೆ. ಎಲ್ಲಿ ಕೂಡ ಅದನ್ನು ಜಾಸ್ತಿ ಎಲ್ಲೇ ಮೀರಿ ಹೋಗಿಲ್ಲ. ಅವರಿಂದ ತಾಪತ್ರ ಆಗಿತ್ತು, ಅವರು ಎಲ್ಲೇ ಮೇರೆ ಹೋಗಿದ್ದರು, ಅದನ್ನು ಸರಿ ಮಾಡಿದ್ದಾರೆ. 1 ಲಕ್ಷ ಕೋಟಿ ಸಾಲ ಇದೆ ಅಂತ ಮಾಡಿ ಇದು ಮಾಡ್ತಾ ಇದ್ದಾರೆ ಅಂತ. ಸಾಲ ಎಷ್ಟು ತಗೊಳ್ಬೋದು ಅಂತಿದೆಯಲ್ಲ, ಅದರ ಇತಿಮಿತಿಯಲ್ಲಿದ್ದೀವಿ. ಎಷ್ಟು ಸಾಲ ತಗೋಬೇಕು, ಒಂದು ಫೈನಾನ್ಸ್ ಸ್ಟೇಟಲ್ಲಿ ನಮ್ಮ ಆಯವ್ಯಯ ಎಷ್ಟು, ನಮ್ಮ ಆದಾಯ ಎಷ್ಟು, ತೆರಿಗೆ ಎಷ್ಟು, ಖರ್ಚೆಷ್ಟು, ಅದಕ್ಕೆ ಎಷ್ಟು ಪರ್ಸೆಂಟೇಜ್ ತಗೊಬೇಕು ಅಂತಿದೆ. ಅದಕ್ಕಿಂತ ಹೆಚ್ಚಿಗೆ ಹೋಗಿಲ್ಲ.